ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪ್ 100 ಪ್ರಶ್ನೆಗಳ ವಿಡಿಯೋ ಸರಣಿ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ, ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ 50ನೇ ಪ್ರಶ್ನೆ. ಜೂನ್ 2020ರಲ್ಲಿ ಬಿಡುಗಡೆಯಾದಂಥ ಜಾಗತಿಕ ಶಾಂತಿ ಸೂಚ್ಯಂಕ 2026ರಲ್ಲಿ 163 ದೇಶಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಜೂನ್ 2026ರಲ್ಲಿ ಬಿಡುಗಡೆಯಾದಂಥ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಒಟ್ಟು 163 ದೇಶಗಳನ್ನು ಒಳಗೊಂಡಿರುತ್ತೆ. ಆ ಒಂದು 163 ದೇಶಗಳಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 127ನೇ ಒಂದು ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಆಪ್ಷನ್ ಎ 127ನೇ ಸ್ಥಾನವನ್ನು ನಮ್ಮ ಭಾರತ ಪಡೆದುಕೊಂಡಿರುತ್ತದೆ. ಸ್ನೇಹಿತರೆ, ನಾವು ಈ ಒಂದು ಜಾಗತಿಕ ಶಾಂತಿ ಸೂಚ್ಯಂಕದ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋದರೆ, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಯಾವುದು ಅಂತ ನೋಡ್ತಾ ಹೋಗೋದಾದರೆ ಐಸ್ಲ್ಯಾಂಡ್ ಆಗಿರುತ್ತೆ. ಪ್ರಥಮ ಸ್ಥಾನ ಐಸ್ಲ್ಯಾಂಡ್ ಆಗಿರುತ್ತದೆ. ಅದೇ ರೀತಿ ನಾವು ನೋಡ್ತಾ ಹೋದರೆ ಎರಡನೇ ಸ್ಥಾನವನ್ನು ನೋಡ್ತಾ ಹೋದರೆ ನ್ಯೂಜಿಲ್ಯಾಂಡ್ ಪಡೆದುಕೊಂಡಿರುತ್ತೆ. ನ್ಯೂಜಿಲ್ಯಾಂಡ್ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಅದೇ ರೀತಿ ನಾವು ನೋಡ್ತಾ ಹೋದರೆ ಮೂರನೇ ಸ್ಥಾನವನ್ನು ಸ್ವಿಟ್ಜರ್ಲ್ಯಾಂಡ್ ಪಡೆದುಕೊಂಡಿರುತ್ತದೆ. ಪ್ರಥಮ ಸ್ಥಾನವನ್ನು ಐಸ್ಲ್ಯಾಂಡ್, ಸೆಕೆಂಡ್ ಪ್ಲೇಸನ್ನು ನ್ಯೂಜಿಲ್ಯಾಂಡ್ ಮತ್ತು ಥರ್ಡ್ ಪ್ಲೇಸನ್ನು ಸ್ವಿಟ್ಜರ್ಲ್ಯಾಂಡ್ ಪಡೆದುಕೊಂಡಿದ್ರೆ, ನಮ್ಮ ಭಾರತ 127ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಿರುವಂಥ ಈ ಒಂದು ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 51ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಕ್ರೀಡಾ ದಿನ 2026ನ್ನು ಯಾವಾಗ ಆಚರಿಸಲಾಯಿತು? ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಜೂನ್ 11ರಂದು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಕೂಡ ಆಚರಿಸಲಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಂಕದ ಥೀಮ್ ಏನು ಅಂತ ನಾವು ಇಲ್ಲಿ ನೋಡೋದಾದರೆ, ಸ್ಪೋರ್ಟ್ಸ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೀತಿಂಗ್ ಬ್ಯಾರಿಯರ್ಸ್ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ. ಸ್ಪೋರ್ಟ್ಸ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್ ಅನ್ನೋದು ಈ ಒಂದು 2026 ಅಂತಂದರೆ ಅಂತಾರಾಷ್ಟ್ರೀಯ ಕ್ರೀಡಾ ದಿನ 2026ರ ಒಂದು ಥೀಮ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 52ನೇ ಪ್ರಶ್ನೆ. ವಿಶ್ವ ರಕ್ತದಾನಿಗಳ ದಿನ 2026ನ್ನು ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಜೂನ್ 14. ಆಪ್ಷನ್ ಎ ಜೂನ್ 14 ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 53ನೇ ಪ್ರಶ್ನೆ. ಜೂನ್ 2026ರಲ್ಲಿ ತಜಿಕಿಸ್ತಾನದ ರಾಜಧಾನಿ ದುಶಾನ್ಬೆಯಲ್ಲಿ ನಡೆದಂಥ ಒಂದು ಶಾಂಘೈ ಸಹಕಾರ ಸಂಸ್ಥೆ ಅಂತಂದರೆ, ಈ ಒಂದು ಶಾಂಘೈ ಸಹಕಾರ ಸಂಸ್ಥೆ SCO ಶೃಂಗಸಭೆಯಲ್ಲಿ ಭಾರತವನ್ನು ಯಾರು ಮುನ್ನಡೆಸಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೀರ್ತಿವರ್ಧನ್ ಸಿಂಗ್. ಆಪ್ಷನ್ ಬಿ ಕೀರ್ತಿವರ್ಧನ್ ಸಿಂಗ್ ಸರಿಯಾದಂಥ ಉತ್ತರವು ಕೂಡ ಆಗಿರುತ್ತದೆ. ನೆಕ್ಸ್ಟ್ 54ನೇ ಪ್ರಶ್ನೆ. ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಲಾಮ್ ಮಾಸ್ಟರ್ ಕಪ್ 2026 ಗೆದ್ದಂಥ ಮೊದಲ ಭಾರತೀಯ ಮರಳು ಕಲಾವಿದ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಲಾಮ್ ಮಾಸ್ಟರ್ ಕಪ್ 2026 ಗೆದ್ದಂಥ ಮೊದಲ ಭಾರತೀಯ ಮರಳು ಕಲಾವಿದರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸುದರ್ಶನ್ ಪಟ್ನಾಯಕ್. ಆಪ್ಷನ್ ಸಿ ಸುದರ್ಶನ್ ಪಟ್ನಾಯಕ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 55ನೇ ಪ್ರಶ್ನೆ. ಜೂನ್ 2026ರಲ್ಲಿ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಅಂತಂದರೆ COAC ಯಾರಾಗಿ ನೇಮಕವಾದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಅಂತಂದರೆ ನಮ್ಮ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರು ಆಯ್ಕೆ ಆಗಿರ್ತಾರೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ
ಆಪ್ಷನ್ ಬಿ ಧೀರಜ್ ಸೇಠ್. ಆಪ್ಷನ್ ಬಿ ಧೀರಜ್ ಸೇಠ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 56ನೇ ಪ್ರಶ್ನೆ, ಜೂನ್ 2026ರಲ್ಲಿ ವಿಶ್ವದ ಮೊದಲ ಟ್ರಿಲಿಯನಿಯರ್ ಯಾರು ಆಗಿರುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 2026 ಜೂನ್ನಲ್ಲಿ ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಯಾರು ಹೊರಹೊಮ್ಮಿರ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಎಲಾನ್ ಮಾಸ್ಕ್ ರವರು ಈ ಒಂದು ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಹೊರಹೊಮ್ಮಿರ್ತಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 57ನೇ ಪ್ರಶ್ನೆ, ಅಕ್ರಮ ಅಫೀಮು ಕೃಷಿಯನ್ನು ತಡೆಯಲು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸಲು ಪ್ರಾಜೆಕ್ಟ್ ಹನಿಚಿ, ಸ್ನೇಹಿತರಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಪ್ರಾಜೆಕ್ಟ್ ಹನಿಚಿಯನ್ನು ಯಾವ ರಾಜ್ಯ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಾಜೆಕ್ಟ್ ಹನಿಚಿ ಅಂತ ಏನು ಅಂತ ಕೇಳಿದರೆ ಸ್ನೇಹಿತರೆ, ಇದೊಂದು ಕಂಪ್ಲೀಟಾಗಿ ಅಕ್ರಮ ಅಫೀಮು ಕೃಷಿಯನ್ನು ತಡೆಯಲು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸುವಂಥ ಒಂದು ಯೋಜನೆ ಕೂಡ ಇದಾಗಿರುತ್ತೆ. ಈ ಒಂದು ಯೋಜನೆ ಜಾರಿಗೆ ತಂದಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಣಿಪುರ ಸ್ನೇಹಿತರೆ. ಆಪ್ಷನ್ ಬಿ ಮಣಿಪುರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಜೂನ್ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾವ ದೇಶ ಅತ್ಯುನ್ನತ ರಾಷ್ಟ್ರೀಯ ಗೌರವ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅಂದರೆ ಫಸ್ಟ್ ಕ್ಲಾಸ್ ನೀಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಎಂಬುವಂಥ ಈ ಒಂದು ಫಸ್ಟ್ ಕ್ಲಾಸ್ ನೀಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸ್ಲೋವಾಕಿಯಾ. ಆಪ್ಷನ್ ಡಿ ಸ್ಲೋವಾಕಿಯಾ ಎಂಬಂಥ ದೇಶದವರು ಈ ಒಂದು ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಎಂಬುವಂಥದ್ದನ್ನು ನೀಡಿ ಗೌರವಿಸಿರುತ್ತಾರೆ. ನೆಕ್ಸ್ಟ್ 59ನೇ ಪ್ರಶ್ನೆ, ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಸಂಗೀತ ವಾದ್ಯ ಸರಿಂಡಾಗೆ ಭೌಗೋಳಿಕ ಸೂಚನೆ GI ಟ್ಯಾಗ್ ನೀಡಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನ ಯಾವ ಒಂದು ಸಾಂಪ್ರದಾಯಿಕ ಸಂಗೀತ ವಾದ್ಯವಾಗಿರುವಂಥ ಸರಿಂಡಾಗೆ ಭೌಗೋಳಿಕ ಸೂಚ್ಯಂಕ ಅಂತಂದರೆ GI ಟ್ಯಾಗನ್ನು ನೀಡಿ ಗೌರವಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ತ್ರಿಪುರ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ತ್ರಿಪುರ ಸರಿಯಾದಂಥ ಉತ್ತರವಾಗಿದ್ದು, ಈ ಒಂದು ತ್ರಿಪುರಾದ ಸರಿಂಡಾಗೆ GI ಟ್ಯಾಗ್ ಅಂತಾರೆ ಗ್ಲೋಬಲ್ ಇಂಡೆಕ್ಸ್ ಟ್ಯಾಗನ್ನು ನೀಡಿ ಗೌರವಿಸಲಾಗಿರುತ್ತದೆ. ನೆಕ್ಸ್ಟ್ 60ನೇ ಪ್ರಶ್ನೆ, ಜೂನ್ 2026ರಲ್ಲಿ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ NDAನ ಒಂದು 10ನೇ ಸದಸ್ಯ ರಾಷ್ಟ್ರವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉಜ್ಕಿಸ್ತಾನ್ ಅನ್ನೋದು ಈ ಒಂದು NDBನ 10ನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಗಿರುವಂಥ ಅಥವಾ 10ನೇ ರಾಷ್ಟ್ರವಾಗಿ ಹೊರಹೊಮ್ಮಿರುತ್ತದೆ. ನೆಕ್ಸ್ಟ್ 61ನೇ ಪ್ರಶ್ನೆ, ಜೂನ್ 2026ರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತಾರೆ NIAನ ಒಂದು ಹೊಸ ಇನ್ಸ್ಪೆಕ್ಟರ್ ಜನರಲ್ ಆಗಿ ಅಂತಂದರೆ IG ಆಗಿ ನೇಮಕಗೊಂಡವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸುಂದರ್ರಾಜ್ ಪಟ್ಟಿಲಿಂಗಂ ಸ್ನೇಹಿತರು. ಆಪ್ಷನ್ ಡಿ ಸುಂದರ್ರಾಜ್ ಪಟ್ಟಿಲಿಂಗಂ ಇವರು NIAನ IG ಆಗಿ ಹೊಸದಾಗಿ ಆಯ್ಕೆಯಾಗಿರುವಂಥವ್ರು ಆಗಿರುತ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಜೂನ್ 2026ರಲ್ಲಿ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಾರೆ NDAನ ಸದಸ್ಯ ರಾಷ್ಟ್ರವಾಯಿತು ಅಂತ ಪ್ರಶ್ನೆ ಆಗಿದ್ದು, ಆಪ್ಷನ್ ಬಿ ಉಜ್ಕಿಸ್ತಾನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಜೂನ್ 2026ರಲ್ಲಿ ಯಾವ ಕಂಪನಿಯು ಭಾರತದ 130ನೇ ಒಂದು ಯೂನಿಕಾರ್ನ್ ಕಂಪನಿ ಆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರ್ವಂ ಐ. ಆಪ್ಷನ್ ಸಿ ಸರ್ವಂ ಐ ಎಂಬುವಂಥ ಈ ಒಂದು ಕಂಪನಿಯು ಭಾರತದ
130ನೇ ಯೂನಿಕಾರ್ನ್ ಕಂಪನಿಯಾಗಿ ಇದು ಆಯ್ಕೆಯಾಯಿತು ಅಂತ ಪ್ರಶ್ನೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಜೂನ್ 2026ರಲ್ಲಿ ರಾಷ್ಟ್ರೀಯ ಅಂಕಿಅಂಶ ಆಯೋಗದ ಹೊಸ ಅಧ್ಯಕ್ಷರಾದವರು ಯಾರು? ರಾಷ್ಟ್ರೀಯ ಅಂಕಿಅಂಶ ಆಯೋಗದ ಹೊಸ ಅಧ್ಯಕ್ಷರಾದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಸಬಿಲ್ ಚಟ್ಟೋಪಾಧ್ಯಾಯ. ಆಪ್ಷನ್ ಸಿ, ಡಾಕ್ಟರ್ ಸಬಿಲ್ ಚಟ್ಟೋಪಾಧ್ಯಾಯ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆ, NCERT 9ನೇ ತರಗತಿಯ ಕಲಾ ಪಠ್ಯಪುಸ್ತಕ ಮಧುರಿಮಾ ದಲ್ಲಿ ಯಾವ ಪ್ರಸಿದ್ಧ ಹರಪ್ಪ ಯುಗದ ಒಂದು ಕಲಾಕೃತಿ ಮೂಲ ಚಿತ್ರವನ್ನು ಮರು ಸೇರಿಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಟಾಪಿಕ್ ಕೂಡ ಆಗಿರುತ್ತದೆ. NCERT ಬುಕ್ಕಲ್ಲಿರುವಂಥ ಒಂದು 9ನೇ ತರಗತಿಯಲ್ಲಿರುವಂಥ ಮಧುರಿಮಾದಲ್ಲಿ ಪ್ರಸಿದ್ಧವಾದಂಥ ಒಂದು ಹರಪ್ಪ ಯುಗದ ಕಲಾಕೃತಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಕಲಾಕೃತಿಯನ್ನು ಮರು ಸೇರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, ನೃತ್ಯದ ಒಂದು ಹುಡುಗಿ. ಆಪ್ಷನ್ ಸಿ, ನೃತ್ಯದ ಹುಡುಗಿ ಆಗಿರುತ್ತೆ, ಅಥವಾ ಡ್ಯಾನ್ಸಿಂಗ್ ಗರ್ಲ್ನ ಒಂದು ಚಿತ್ರವನ್ನು ಮರು ಸೇರಿಸಲಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತೆ. ಹಾಗೆ ಈಗ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. 66ನೇ ಪ್ರಶ್ನೆ, ಜೂನ್ 2026ರಲ್ಲಿ ಹಣಕಾಸು ಕ್ರಿಯಾಪಡೆಯ ಒಂದು ಹೊಸ ಉಪಾಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಿವೇಕ್ ಅಗರ್ವಾಲ್. ಆಪ್ಷನ್ ಬಿ, ವಿವೇಕ್ ಅಗರ್ವಾಲ್ ಈ ಒಂದು ಹಣಕಾಸು ಕ್ರಿಯಾ ಕಾರ್ಯಪಡೆಯ ಒಂದು ಹೊಸ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥವ್ರು ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 67ನೇ ಪ್ರಶ್ನೆ, ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಈ ಕೆಳಕಂಡಂತೆ ನಮ್ಮ ಭಾರತದ ಸ್ಥಾನವನ್ನು ನಾವು ನೋಡ್ತಾ ಹೋಗೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 70ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಆಪ್ಷನ್ ಸಿ 70ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಸ್ನೇಹಿತರೆ, ಈ ಒಂದು ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ನಾವು ನೋಡ್ತಾ ಹೋದರೆ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಸ್ವೀಡನ್ ದೇಶ ಆಗಿರುತ್ತದೆ. ನೆಕ್ಸ್ಟ್ ಅದೇ ರೀತಿ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ಒಂದು ದೇಶವನ್ನು ನಾವು ನೋಡ್ತಾ ಹೋದರೆ ಫಿನ್ಲ್ಯಾಂಡ್ ಆಗಿರುತ್ತೆ. ಈ ಫಿನ್ಲ್ಯಾಂಡ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಮೊದಲನೇ ಸ್ಥಾನ ಸ್ವೀಡನ್ ದೇಶ ಆಗಿದ್ರೆ 2ನೇ ಸ್ಥಾನ ಫಿನ್ಲ್ಯಾಂಡ್ ಆಗಿರುತ್ತೆ. ಅದೇ ರೀತಿ ನಮ್ಮ ಭಾರತ 70ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಎಷ್ಟು ಪಾಯಿಂಟ್ನೊಂದಿಗೆ ಪಡೆದುಕೊಂಡಿದೆ ಅಂತ ನಾವು ನೋಡ್ತಾ ಹೋದರೆ 54.9 ಸ್ಕೋರ್ಗಳನ್ನು ಮಾಡಿ ನಮ್ಮ ಭಾರತ ದೇಶ ಈ ಒಂದು 70ನೇ ಸ್ಥಾನವನ್ನು ಪಡೆದುಕೊಂಡಂಥ ಒಂದು ರಾಷ್ಟ್ರ ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 68ನೇ ಪ್ರಶ್ನೆ, ವಿಶ್ವ ನಿರಾಶ್ರಿತರ ದಿನ 2026 ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ವಿಶ್ವ ನಿರಾಶ್ರಿತರ ದಿನ ಎಂದು ಯಾವಾಗ ಆಚರಿಸಲಾಯಿತು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಜೂನ್ 20. ಆಪ್ಷನ್ ಡಿ, ಜೂನ್ 20ರಂದು ವಿಶ್ವ ನಿರಾಶ್ರಿತರ ದಿನವನ್ನು ಆಚರಿಸಲಾಗಿರುತ್ತದೆ. ನೆಕ್ಸ್ಟ್ 69ನೇ ಪ್ರಶ್ನೆ, ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ನ್ಯಾಯಮಂಡಳಿ ನ್ಯಾಯಾಧೀಶರ ಯಾವ ಭಾರತೀಯರಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ನ್ಯಾಯಮಂಡಳಿಯ ನ್ಯಾಯಾಧೀಶರಾಗಿ ಭಾರತೀಯರು ಯಾರು ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಡಾಕ್ಟರ್ ಬಿಮಲ್ ಎನ್ ಪಟೇಲ್ ರವರು ಪ್ರಸ್ತುತ ಈ ಒಂದು ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ನ್ಯಾಯಮಂಡಳಿಗಳ ನ್ಯಾಯಾಧೀಶರಾಗಿ ಆಯ್ಕೆಯಾದಂಥವ್ರಾಗಿರ್ತಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 70ನೇ ಪ್ರಶ್ನೆ, ಜೂನ್ 2026ರಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧಿಸಿದ ಮೊದಲ ಅರಬ್ ದೇಶ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಫಸ್ಟ್
15 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧಿಸಿದಂಥ ಒಂದು ಅರಬ್ ದೇಶ ಅಂತಂದರೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದಂಥ ಅರಬ್ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸ್ನೇಹಿತರೆ UAE ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. UAE ಅನ್ನುವಂಥದ್ದು ಈ ಒಂದು ರಾಷ್ಟ್ರ 15 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡುತ್ತದೆ. ನೆಕ್ಸ್ಟ್ 71ನೇ ಪ್ರಶ್ನೆ, ಬೌದ್ಧಶಾಸ್ತ್ರದಲ್ಲಿ ಉಲ್ಫ್ ಪ್ರಶಸ್ತಿ ಪಡೆದ ಭಾರತೀಯ ಮೂಲದ ಮೊದಲ ವಿಜ್ಞಾನಿ ಯಾರು? ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಬೌದ್ಧಶಾಸ್ತ್ರದಲ್ಲಿ ಉಲ್ಫ್ ಪ್ರಶಸ್ತಿ ಪಡೆದಂಥ ಮೊದಲ ಭಾರತೀಯ ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರೊಫೆಸರ್ ಜೈನೇಂದ್ರ ಕೆ ಜೈನ್. ಸ್ನೇಹಿತರೆ ಆಪ್ಷನ್ ಬಿ ಪ್ರೊಫೆಸರ್ ಜೈನೇಂದ್ರ ಕೆ ಜೈನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 72ನೇ ಪ್ರಶ್ನೆ, ಜೂನ್ 2026ರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯವು ಯಾವ ಕಂಪನಿಗೆ ಭಾರತದ 28ನೇ ನವರತ್ನ ಕಂಪನಿ ಸ್ಥಾನವನ್ನು ನೀಡಿತು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಜೂನ್ 2026ರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯವು ಈ ಕೆಳಕಂಡಂತೆ ಯಾವ ಕಂಪನಿಗೆ ಭಾರತದ 28ನೇ ನವರತ್ನ ಕಂಪನಿಯ ಸ್ಥಾನಮಾನವನ್ನು ನೀಡಿ ಗೌರವಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 73ನೇ ಪ್ರಶ್ನೆ, 2025ರ ಉದ್ಘಾಟನಾ ಭಾರತೀಯ ಅಥ್ಲೆಟಿಕ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವರ್ಷದ ಅತ್ಯುನ್ನತ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರು ಗೆದ್ದಿರುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ 2025ರ ಉದ್ಘಾಟನಾ ಭಾರತೀಯ ಅಥ್ಲೆಟಿಕ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತದ ಈ ಒಂದು ವರ್ಷದ ಅತ್ಯುನ್ನತ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಗೆದ್ದಿರುವಂಥವ್ರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ನೀರಜ್ ಚೋಪ್ರಾ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಎ ನೀರಜ್ ಚೋಪ್ರಾ ಸರಿಯಾದಂಥ ಉತ್ತರವಾಗಿರುತ್ತೆ. ಇವರು ನಮ್ಮ ಭಾರತ ದೇಶದ ಜಾವ್ಲಿನ್ ಥ್ರೋನ ಆಟಗಾರರು ಕೂಡ ಆಗಿರ್ತಾರೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನ 2026 ಯಾವಾಗ ಆಚರಿಸಲಾಯಿತು? ಸ್ನೇಹಿತರೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಈ ಕೆಳಕಂಡಂತೆ ಯಾವ ದಿನಾಂಕದಂದು ಆಚರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜೂನ್ 21 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಆಪ್ಷನ್ ಬಿ ಜೂನ್ 21 ಸರಿಯಾದಂಥ ಉತ್ತರವಾಗಿದ್ದು, ಪ್ರತಿಯೊಂದು ದಿನಾಚರಣೆಯ ಬಗ್ಗೆ ಕಂಪ್ಲೀಟಾಗಿ ನೀವು ಥೀಮ್ಗಳನ್ನು ಕೂಡ ತಿಳ್ಕೊಬೇಕಾಗಿರುತ್ತೆ. ಇದರ ಒಂದು ಥೀಮ್ ಏನು ಅಂತಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್. ಯೋಗ ಫಾರ್ ಹೆಲ್ದಿ ಏಜಿಂಗ್ ಅನ್ನುವಂಥದ್ದು ಈ ಒಂದು 2026ರ ಒಂದು ಥೀಮ್ ಕೂಡ ಇದಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಜೂನ್ 2026ರಲ್ಲಿ ಉಲ್ಲಾಸ್ ಉಪಕ್ರಮದ ಅಡಿಯಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಉಲ್ಲಾಸ್ನ ಒಂದು ಉಪಕ್ರಮದ ಅಡಿಯಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಥಮವಾಗಿ ಸಂಪೂರ್ಣ ಸಾಕ್ಷರತೆಯನ್ನು ಹೊಂದಿದಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಫಸ್ಟು ಮಿಜೋರಾಂ ಆಗಿರುತ್ತೆ. ಮಿಜೋರಾಂ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ನಾವು ಎರಡನೇದಾಗಿ ನೋಡ್ತಾ ಹೋಗೋದಾದರೆ ಗೋವಾ ಆಗಿರುತ್ತದೆ. ಗೋವಾ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ರೆ 3ನೇ ಸ್ಥಾನವನ್ನು ತ್ರಿಪುರ ಪಡೆದುಕೊಂಡಿರುತ್ತೆ. 3ನೇ ಸ್ಥಾನವನ್ನು ತ್ರಿಪುರ ಪಡೆದುಕೊಂಡಿರುತ್ತದೆ. ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಫಸ್ಟ್ ಯಾವ ಒಂದು ಸ್ಟೇಟ್ ಅಂತಂದರೆ ಮಿಜೋರಾಂ ಆಗಿದ್ರೆ 2ನೇ ಸ್ಥಾನ ಗೋವಾ ಆಗಿರುತ್ತೆ, 3ನೇ ಸ್ಥಾನ ತ್ರಿಪುರ ಆಗಿದ್ರೆ ಅದೇ ರೀತಿ 6ನೇ ಸಾಕ್ಷರತಾ ರಾಜ್ಯವಾಗಿ ಉತ್ತರಾಖಂಡ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಹಾಗಾಗಿ ಸ್ನೇಹಿತರು ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 76ನೇ ಪ್ರಶ್ನೆ, ಒಲಿಂಪಿಕ್ ದಿನ 2026 ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ.
ಸರಿಯಾದಂಥ ಉತ್ತರ ಆಪ್ಷನ್ ಎ ಜೂನ್ 23. ಆಪ್ಷನ್ ಎ ಜೂನ್ 23 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಜೂನ್ 2026ರಲ್ಲಿ ಯಾವ ರಾಜ್ಯದ ಖುರಾಸಾನಿ ಇಮ್ಲಿ ಎಂಬಂಥ ಈ ಒಂದು ಹುಣಸೆ ಹಣ್ಣು ಭೌಗೋಳಿಕ ಸೂಚ್ಯಾಂಕದಲ್ಲಿ GI ಟ್ಯಾಗನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಈ ಕೆಳಕಂಡ ಯಾವ ರಾಜ್ಯದ ಖುರಾಸಾನಿ ಇಮ್ಲಿ ಅನ್ನೋಂಥದ್ದು GI ಟ್ಯಾಗನ್ನು ಪಡೆದುಕೊಂಡಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ. ಆಪ್ಷನ್ ಎ ಮಧ್ಯಪ್ರದೇಶದ ಈ ಒಂದು ಖುರಾಸಾನಿ ಇಮ್ಲಿ ಅಂಥದ್ದು GI ಟ್ಯಾಗ್ ಅಂತಂದರೆ ಗ್ಲೋಬಲ್ ಇಂಡೆಕ್ಸ್ ಟ್ಯಾಗನ್ನು ಪಡೆದುಕೊಂಡು ಈ ಒಂದು ಸ್ಥಾನವನ್ನು ಅಲಂಕರಿಸಿರುತ್ತದೆ. ನೆಕ್ಸ್ಟ್ 78ನೇ ಪ್ರಶ್ನೆ, ಜೂನ್ 26ರಲ್ಲಿ ಕೇಂದ್ರ ಸರ್ಕಾರದಿಂದ 3 ವರ್ಷಗಳ ಅವಧಿಗೆ ಮರು ನೇಮಕಗೊಂಡಂಥ ಭಾರತದ ಸಾಲಿಸಿಟರ್ ಜನರಲ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಜೂನ್ 2026ರ ಕೇಂದ್ರ ಸರ್ಕಾರದಿಂದ 3 ವರ್ಷಗಳ ಅವಧಿಗೆ ಮರು ನೇಮಕಗೊಂಡಂಥ ಭಾರತದ ಸಾಲಿಸಿಟರ್ ಜನರಲ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ತುಷಾರ್ ಮೆಹ್ತಾ. ಆಪ್ಷನ್ ಎ ತುಷಾರ್ ಮೆಹ್ತಾ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 79ನೇ ಪ್ರಶ್ನೆ, ಜೂನ್ 2026ರಲ್ಲಿ ವಾಟ್ಸಪ್ನ ಹೊಸ CEO ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಇದೀಗ ಹೊಸದಾಗಿ ಯಾವೆಲ್ಲ ಒಂದು CEOಗಳಾಗಿ ನೇಮಕವಾಗಿರ್ತಾರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ವಾಟ್ಸಪ್ನ CEO ಯಾರಾಗಿರ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕುನಾಲ್ ಶಾ. ಆಪ್ಷನ್ ಬಿ ಕುನಾಲ್ ಶಾ ಇದು ಈ ಒಂದು ವಾಟ್ಸಪ್ನ CEO ಆಗಿ ಹೊಸದಾಗಿ ನೇಮಕವಾಗಿರುವಂಥವ್ರು ಆಗಿರ್ತಾರೆ. ನೆಕ್ಸ್ಟ್ 80ನೇ ಪ್ರಶ್ನೆ, QS ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ 2027ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ? QS ವಿಶ್ವದ ಭವಿಷ್ಯದ ಕೌಶಲ್ಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ 13ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ 13ನೇ ಸ್ಥಾನವನ್ನು ನಮ್ಮ ಭಾರತ ಪಡೆದುಕೊಂಡಿದ್ರೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ದೇಶ USA ಆಗಿರುತ್ತೆ. ಪ್ರಥಮ ಸ್ಥಾನ USA ಆಗಿರುತ್ತೆ. ಅದೇ ರೀತಿ 2ನೇ ಸ್ಥಾನವನ್ನು ಆಸ್ಟ್ರೇಲಿಯಾ ಪಡೆದುಕೊಂಡಿರುತ್ತೆ. ಅದೇ ರೀತಿ 3ನೇ ಸ್ಥಾನವನ್ನು UK ಪಡೆದುಕೊಂಡಿರುತ್ತೆ. UK ಅಥವಾ ಇಂಗ್ಲೆಂಡ್ ಪಡೆದುಕೊಂಡಿರುತ್ತೆ ಸ್ನೇಹಿತರೆ. QS ವಿಶ್ವದ ಭವಿಷ್ಯ ಕೌಶಲ್ಯ ಸೂಚ್ಯಾಂಕದಲ್ಲಿ ನಮ್ಮ ಭಾರತದ ಸ್ಥಾನ 13ನೇ ಸ್ಥಾನ ಆಗಿದ್ರೆ ಪ್ರಥಮ ಸ್ಥಾನ USA ಆಗಿರುತ್ತೆ, 2ನೇ ಸ್ಥಾನ ಆಸ್ಟ್ರೇಲಿಯಾ, 3ನೇ ಸ್ಥಾನ UK ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 81ನೇ ಪ್ರಶ್ನೆ ಕಡೆಗೆ ನಾವು ಹೋಗ್ತಾ ಹೋದರೆ, ಜೂನ್ 2026ರಲ್ಲಿ ಯಾವ ಕೇಂದ್ರ ಸಚಿವಾಲಯವು ನಿರ್ಭಯ್ ಚೇತನ್ ಅಭಿಯಾನವನ್ನು ಪ್ರಾರಂಭಿಸಿತು ಸ್ನೇಹಿತರೆ? ನಿರ್ಭಯ್ ಚೇತನ್ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಂಚಾಯತ್ ರಾಜ್ ಸಚಿವಾಲಯ. ಪಂಚಾಯತ್ ರಾಜ್ ಸಚಿವಾಲಯದಿಂದ ಈ ಒಂದು ನಿರ್ಭಯ್ ಚೇತನ್ ಎಂಬುವಂಥದ್ದನ್ನು ಪ್ರಾರಂಭಿಸಲಾಗಿರುತ್ತದೆ. ನೆಕ್ಸ್ಟ್ 82ನೇ ಪ್ರಶ್ನೆ, ಜೂನ್ 2026ರಲ್ಲಿ ಭಾರತವು ತನ್ನ ಅತ್ಯಂತ ಭಾರವಾದಂಥ ಒಂದು ಸ್ಥಳೀಯ 120 mm ವಾಹನ ಆರೋಹಿತವಾಗಿರುವಂಥ ಗಾರೆ ವ್ಯವಸ್ಥೆ ಗರುಡಾಸ್ತ್ರ ಎಂಬುವಂಥದ್ದನ್ನು ಯಶಸ್ವಿಯಾಗಿ ಪರಿಚಯಿಸಿತು ಅಥವಾ ಪರೀಕ್ಷಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತವು ತನ್ನ ಅತ್ಯಂತ ಒಂದು ಸ್ಥಳೀಯ 120 mm ವಾಹನ ಆರೋಹಿತವಾದ ಒಂದು ಗಾರೆ ವ್ಯವಸ್ಥೆ ಗರುಡಾಕ್ಷವನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇನ್ಫೆಂಟ್ರಿ ಶಾಲೆ ಮಧ್ಯಪ್ರದೇಶ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 83ನೇ ಪ್ರಶ್ನೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸಿದ ಎಲ್ಲ ನವಜಾತ ಶಿಶುಗಳಿಗೆ 1 ಗ್ರಾಂ ಚಿನ್ನದ ಉಂಗುರವನ್ನು ಒದಗಿಸುವಂಥ ಈ ಒಂದು ತೈಮಾಮನ್ ಗಂಗಾ ಮೋತಿರಾ ತಿಟ್ಟಂ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ತಮಿಳುನಾಡು ರಾಜ್ಯ ಈ ಒಂದು ಯೋಜನೆಯನ್ನು ಕೂಡ ಪ್ರಾರಂಭಿಸಿರುತ್ತದೆ. ಈ ಒಂದು ತಮಿಳುನಾಡಿನ
ನೂತನ ಮುಖ್ಯಮಂತ್ರಿ ಆದಂಥವ್ರು ಯಾರು ಅಂತಂದರೆ ಜೋಸೆಫ್ ವಿಜಯ್ ಅಂತಂದರೆ CM ಆಗಿ ಇವರು ವಿಜಯ್ ಅವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಜೂನ್ 2026ರಲ್ಲಿ ಬಿಡುಗಡೆಯಾದಂಥ ಒಂದು ಟಾಪ್ 500 ಪಟ್ಟಿಯ 67ನೇ ಆವೃತ್ತಿಯ ಪ್ರಕಾರ ಯಾವ ಸೂಪರ್ ಕಂಪ್ಯೂಟರ್ ವಿಶ್ವದ ಅತ್ಯಂತ ಶಕ್ತಿಶಾಲಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಚೀನಾ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಸ್ನೇಹಿತರೆ, ನೀವು ಗಮನಿಸ್ತಾ ಇರ್ಬೋದು, ಟಾಪ್ 500 ಪಟ್ಟಿಯ 67ನೇ ಆವೃತ್ತಿಯ ಪ್ರಕಾರ ಲೈನ್ ಶೈನ್ ಚೀನಾ ಎಂಬಂಥ ಈ ಒಂದು ಕಂಪ್ಯೂಟರ್ ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ಕಂಪ್ಯೂಟರ್ ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 85ನೇ ಪ್ರಶ್ನೆ, ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಜಸ್ನಾದ್ ಪಟಾರಿ ಕುಶಲಕರ ವಸ್ತು ಈ ಒಂದು GI ಟ್ಯಾಗನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಜಸ್ನಾದ್ ಪಟಾರಿ ಕರಕುಶಲಕ ಈ ಒಂದು GI ಟ್ಯಾಗ್ ಪಡೆದುಕೊಂಡಿರುವಂಥದ್ದು ಯಾವ ರಾಜ್ಯದ್ದು ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗುಜರಾತ್ ಸ್ಟೇಟಿಂದ ಆಗಿರುತ್ತೆ. ಸ್ನೇಹಿತರೆ, ಆಪ್ಷನ್ ಸಿ ಗುಜರಾತ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 86ನೇ ಪ್ರಶ್ನೆ, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ 50ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಸಂವಿಧಾನದ ಹತ್ಯಾ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಸ್ನೇಹಿತರೆ, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ 50ನೇ ಒಂದು ವಾರ್ಷಿಕೋತ್ಸವವನ್ನು ಗುರುತಿಸಲು ಸಂವಿಧಾನದ ಹತ್ಯಾ ದಿವಸನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜೂನ್ 25. ಸ್ನೇಹಿತರೆ, ಆಪ್ಷನ್ ಸಿ ಜೂನ್ 25 ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು 1975ರ ಕಾಲದಲ್ಲಿ ನಮ್ಮ ಭಾರತದ ಪ್ರಧಾನಿಗಳು ಯಾರಾಗಿದ್ರು ಅಂತ ನೋಡೋದಾದ್ರೆ ಇಂದಿರಾ ಗಾಂಧಿ ಸರಿಯಾದಂಥ ಉತ್ತರವಾಗಿರುತ್ತೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈ ಒಂದು ಸಂವಿಧಾನ ಹತ್ಯಾ ದಿವಸನ್ನು ನಾವು ಸ್ನೇಹಿತರೆ ನೋಡೋದಾದ್ರೆ ಜೂನ್ 25ರಂದು ಆಚರಿಸಲಾಗಿರುತ್ತದೆ. ನೆಕ್ಸ್ಟ್ 87ನೇ ಪ್ರಶ್ನೆ, ಯಾವ ನಗರದಲ್ಲಿ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2027 ನಡೆಯಲಿದೆ? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ನಗರದಲ್ಲಿ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚಂಡೀಗಢ ಆಗಿರುತ್ತೆ. ಆಪ್ಷನ್ ಸಿ ಚಂಡೀಗಢನಲ್ಲಿ ಈ ಒಂದು 2027ರ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯಲಿದೆ. ನೆಕ್ಸ್ಟ್ 88ನೇ ಪ್ರಶ್ನೆ, ವಿಶ್ವ ಹಸಿವು ದಿನ 2026 ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ವಿಶ್ವ ಹಸಿವು ದಿನವನ್ನು ಸ್ನೇಹಿತರೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ಆಪ್ಷನ್ ಎ ಮೇ 28ರಂದು ಆಚರಿಸಲಾಗುತ್ತೆ. ಆಪ್ಷನ್ ಎ ಮೇ 28ರಂದು ಆಚರಿಸಲಾಗಿರುತ್ತದೆ. ನೆಕ್ಸ್ಟ್ 89ನೇ ಪ್ರಶ್ನೆ, ಜೂನ್ 2026ರಲ್ಲಿ UEFA ಚಾಂಪಿಯನ್ಶಿಪ್ ಲೀಗ್ 2026 ಪ್ರಶಸ್ತಿಯನ್ನು ಗೆದ್ದಂಥ ಫುಟ್ಬಾಲ್ ಕ್ಲಬ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, UEFA ಒಂದು ಚಾಂಪಿಯನ್ಶಿಪ್ ಲೀಗ್ನ ಒಂದು ಫುಟ್ಬಾಲ್ ಪ್ರಶಸ್ತಿಯನ್ನು ಗೆದ್ದಂಥ ಕ್ಲಬ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ಯಾರಿಸ್ ಸೇಂಟ್ ಜರ್ಮೈನ್. ಸ್ನೇಹಿತರೆ, ಆಪ್ಷನ್ ಬಿ ಪ್ಯಾರಿಸ್ ಸೇಂಟ್ ಜರ್ಮೈನ್ ಈ ಒಂದು ಕ್ಲಬ್ಬು ಈ ಒಂದು ಫುಟ್ಬಾಲ್ ಪಂದ್ಯವನ್ನು ಗೆದ್ದಿರುತ್ತದೆ. ನೆಕ್ಸ್ಟ್ 90ನೇ ಪ್ರಶ್ನೆ, ಭಾರತದ ಯಾವ ನಗರದಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಲಿವರ್ಪೂಲ್ ವಿಶ್ವವಿದ್ಯಾಲಯವು ತನ್ನ ಮೊದಲ ಅಂತಾರಾಷ್ಟ್ರೀಯ ಶಾಖಾ ಆವರಣವನ್ನು ಸ್ಥಾಪಿಸಲು ಅನುಮೋದನೆ ಪಡೆದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಭಾರತದ ಯಾವ ಒಂದು ನಗರದಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಲಿವರ್ಪೂಲ್ನ ವಿಶ್ವವಿದ್ಯಾಲಯವು ತನ್ನ ಮೊದಲ ಅಂತಾರಾಷ್ಟ್ರೀಯ ಶಾಖಾ ಆವರಣವನ್ನು ಸ್ಥಾಪಿಸಲು ಅನುಮೋದನೆಯನ್ನು ಪಡೆದುಕೊಂಡಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಂಗಳೂರಿನಲ್ಲಿ. ಸ್ನೇಹಿತರೆ, ಆಪ್ಷನ್ ಬಿ ಬೆಂಗಳೂರಿನಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 91ನೇ ಪ್ರಶ್ನೆ,
20 ಲಕ್ಷ ಗ್ರಾಮೀಣ ಮನೆಗಳಿಗೆ ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವಂಥ ಈ ಕೆಳಕಂಡ ಯಾವ ರಾಜ್ಯ ಸರ್ಕಾರವು ಪ್ರಾಜೆಕ್ಟ್ ಗಂಗಾನು ಪ್ರಾರಂಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ನೀವು ಕಾಮನ್ ಆಗಿ ಪ್ರಾಜೆಕ್ಟ್ ಗಂಗಾ ಅಂದ ತಕ್ಷಣ ನೀವೇನು ಮಾಡ್ತೀರಾ, ಇದು ನೀರಿಗೆ ಸಂಬಂಧಪಟ್ಟಿದ್ದು ಅಂದ್ಕೊಂಡು ತಪ್ಪಾದಂಥ ಉತ್ತರವನ್ನು ಹಾಕ್ತೀರಾ. ಹಾಗಾಗಿ ಸ್ನೇಹಿತರೆ, ಇದು ಪ್ರಾಜೆಕ್ಟ್ ಗಂಗಾ ಅನ್ನುವಂಥದ್ದು 20 ಲಕ್ಷ ಗ್ರಾಮೀಣ ಮನೆಗಳಿಗೆ ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವಂಥ ಒಂದು ಪ್ರಾಜೆಕ್ಟ್ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಸ್ನೇಹಿತರು, ಆಪ್ಷನ್ ಎ ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 92ನೇ ಪ್ರಶ್ನೆ, FIH ಮಹಿಳಾ ಹಾಕಿ ನೇಷನ್ಸ್ ಕಪ್ನ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. FIH ಮಹಿಳಾ ಹಾಕಿ ನೇಷನ್ಸ್ ಕಪ್ಪನ್ನು ಗೆದ್ದಿರುವಂಥ ತಂಡ ಯಾವುದು ಅಂತ ಇಲ್ಲಿ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಮ್ಮ ಭಾರತ ದೇಶ ಆಗಿರುತ್ತೆ. ಆಪ್ಷನ್ ಸಿ ಭಾರತ ದೇಶ ಸರಿಯಾಗಿರುತ್ತೆ. ರನ್ನರ್ ಅಪ್ ಯಾರು ಅಂತ ನೋಡಿದ್ರೆ ನ್ಯೂಜಿಲೆಂಡ್ ತಂಡ ಆಗಿರುತ್ತೆ. ನ್ಯೂಜಿಲೆಂಡ್ ತಂಡ ಇದರ ಒಂದು ರನ್ನರ್ ಅಪ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 93ನೇ ಪ್ರಶ್ನೆ, ಜೂನ್ 2026ರಲ್ಲಿ ವಿಶ್ವದ ಅತಿ ಎತ್ತರದ 26 ಮೀಟರ್ ಲಿಯೋನಲ್ ಮೆಸ್ಸಿ ಪ್ರತಿಮೆಯನ್ನು ಯಾವ ದೇಶದಲ್ಲಿ ಅನಾವರಣಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಈ ಒಂದು 26 ಮೀಟರ್ ಎತ್ತರದ ಲಿಯೋನಲ್ ಮೆಸ್ಸಿಯ ಒಂದು ಪ್ರತಿಮೆಯನ್ನು ಈ ಕೆಳಗಿನ ಯಾವ ದೇಶ ಅನಾವರಣಗೊಳಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಅರ್ಜೆಂಟೈನಾ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಎ ಅರ್ಜೆಂಟೈನಾ ಸರಿಯಾಗಿರುತ್ತೆ. ಈ ಒಂದು ಮೆಸ್ಸಿ ಅವರು ಫುಟ್ಬಾಲ್ ತಂಡದ ಆಟಗಾರರಾಗಿರ್ತಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 94ನೇ ಪ್ರಶ್ನೆ, 2026ರಂದು ಟೈಮ್ ಔಟ್ ನಿಯತಕಾಲಿಯ ಕಲೆ ಮತ್ತು ಸಂಸ್ಕೃತಿಗಾಗಿ ವಿಶ್ವದ 20 ಅತ್ಯುತ್ತಮ ನಗರಗಳಲ್ಲಿ 18ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ಭಾರತೀಯ ನಗರ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಟೈಮ್ ಔಟ್ ನಿಯತಕಾಲಿಯ ಕಲೆ ಮತ್ತು ಸಂಸ್ಕೃತಿಗಾಗಿ ವಿಶ್ವದಲ್ಲೇ ಟಾಪ್ 20ಯ ನಗರಗಳಲ್ಲಿ 18ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ನಮ್ಮ ಭಾರತೀಯ ನಗರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜೈಪುರ. ಆಪ್ಷನ್ ಬಿ ಜೈಪುರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ಇದರಲ್ಲಿ ಫಸ್ಟ್ ಪ್ಲೇಸನ್ನು ಪಡೆದುಕೊಂಡಿರುವಂಥದ್ದು ಯಾವುದು ಅಂತಂದರೆ ಲಂಡನ್ ಆಗಿರುತ್ತೆ. ಫಸ್ಟ್ ಪ್ಲೇಸ್ ಲಂಡನ್ ಪಡೆದುಕೊಂಡಿರುತ್ತದೆ. ಅದೇ ರೀತಿ ಸೆಕೆಂಡ್ ಪ್ಲೇಸನ್ನು ನಾವು ನೋಡ್ತಾ ಹೋದರೆ ಪ್ಯಾರಿಸ್ ಆಗಿರುತ್ತೆ. ಪ್ಯಾರಿಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಾವು 95ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಮೊದಲ 3D ಮುದ್ರಿತ ಕೃತಕ ದಿಬ್ಬವನ್ನು ಎಲ್ಲಿ ನಿಯೋಜಿಸಲಾಗಿದೆ? ಸ್ನೇಹಿತರೆ, ಭಾರತದ ಮೊದಲ 3D ಮುದ್ರಿತ ಒಂದು ದಿಬ್ಬವನ್ನು ಈ ಕೆಳಕಂಡಂತೆ ಎಲ್ಲಿ ನಿಯೋಜಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಮನಾಥಪುರಂ ಕರಾವಳಿ ರಾಮೇಶ್ವರಂ ಹತ್ತಿರ ತಮಿಳುನಾಡಿನಲ್ಲಿ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 96ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಜೂನ್ 2026ರಲ್ಲಿ ಅಮರನಾಥ ಯಾತ್ರೆಗೆ ಭದ್ರತೆಯನ್ನು ಬಲಪಡಿಸಲು ಯಾವ ಸಂಸ್ಥೆ ಅಥವಾ ಪಡೆ ಈ ಒಂದು ಪ್ರಾಜೆಕ್ಟ್ ಹಾಕ್ ಐ ಎನ್ನುವಂಥದ್ದನ್ನು ಪ್ರಾರಂಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಅಮರನಾಥ ಯಾತ್ರೆಗೆ ಭದ್ರತೆಯನ್ನು ಬಲಪಡಿಸುವ ಸಲುವಾಗಿ ಈ ಕೆಳಕಂಡ ಯಾವ ಒಂದು ಪಡೆ ಪ್ರಾಜೆಕ್ಟ್ ಹಾಕ್ ಐ ಅನ್ನುವಂಥದ್ದನ್ನು ಪ್ರಾರಂಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್. ಸ್ನೇಹಿತರು, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 97ನೇ ಪ್ರಶ್ನೆ, ಜೂನ್ 2026ರಲ್ಲಿ ವಿಶ್ವ ಪರಂಪರೆಯ ರಾಜಧಾನಿಯಾದ ದೇಶ ಯಾವುದು? ವಿಶ್ವದಲ್ಲಿ ಅತಿ ಹೆಚ್ಚು 61 ಯುನೆಸ್ಕೋ ಸುರಕ್ಷಿತ ವಿಶ್ವ ಪಾರಂಪರಿಕ ತಾಣವನ್ನು ಹೊಂದಿರುವಂಥ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಇಟಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ಇಟಲಿ ದೇಶವು ತನ್ನಲ್ಲಿ 61 ಯುನೆಸ್ಕೋ ಪಾರಂಪರಿಕ ತಾಣವನ್ನು ಹೊಂದಿರುವಂಥ ಹೈಯೆಸ್ಟ್ ಪಡೆದುಕೊಂಡಿರುವಂಥ ದೇಶ ಕೂಡ ಆಗಿರುತ್ತದೆ. ಹಾಗಾಗಿ ಆಪ್ಷನ್ ಎ ಇಟಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟು 98ನೇ ಪ್ರಶ್ನೆ, ಕೈಗಾರಿಕಾ ಹೂಡಿಕೆ ಮತ್ತು
ಸಮತೋಲಿತ ಒಂದು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಜೂನ್ 2026ರಲ್ಲಿ ಗೋ ಈಸ್ಟ್ ನೀತಿಯನ್ನು ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಗೋ ಈಸ್ಟನ್ನು ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಡಿಶಾ. ಆಪ್ಷನ್ ಬಿ ಒಡಿಶಾ ರಾಜ್ಯ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 99ನೇ ಪ್ರಶ್ನೆ, ಯಾವ ದೇಶದ ದಂತಕಥೆಯ ಆಲ್ರೌಂಡರ್ ಮತ್ತು ಟೆಸ್ಟ್ ನಾಯಕ ಬೆನ್ ಸ್ಟೋಕ್ಸ್ ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಬೆನ್ ಸ್ಟೋಕ್ಸ್ ರವರು ಯಾವ ದೇಶಕ್ಕೆ ಸಂಬಂಧಪಟ್ಟಿರುತ್ತಾರೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ದೇಶದವರಾಗಿರ್ತಾರೆ. ಆಪ್ಷನ್ ಸಿ ಇಂಗ್ಲೆಂಡ್ ದೇಶಕ್ಕೆ ಈ ಒಂದು ಬೆನ್ ಸ್ಟೋಕ್ ರವರು ಸಂಬಂಧಪಟ್ಟಿರುತ್ತಾರೆ. ನೆಕ್ಸ್ಟ್ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಮತ್ತು ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು 100ನೇ ಪ್ರಶ್ನೆಯನ್ನು ನೋಡ್ತಾ QS ವಿಶ್ವವಿದ್ಯಾಲಯವು ಶ್ರೇಯಾಂಕಗಳ 2027ರಲ್ಲಿ ಭಾರತವು ಯಾವ ಜಾಗತಿಕ ಶ್ರೇಣಿಯನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕಾಗಿರುತ್ತೆ. ಆದಷ್ಟು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಗೂಗಲ್ನಲ್ಲಿ ಈ ಒಂದು ಪ್ರಶ್ನೆಗಳನ್ನು ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಅತಿ ಮುಖ್ಯವಾಗಿ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಬೇಕಾಗಿರುವಂಥ ಕರೆಂಟ್ ಅಫೇರ್ಸ್ ಕೆಯಿಂದ ನಡೆಸುವಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಾದಂಥ ವಿಲೇಜ್ ಅಕೌಂಟೆಂಟ್, PDO ಮತ್ತು ಪೊಲೀಸ್ ಇಲಾಖೆ ಹಾಗೂ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಿಗೆ ಬೇಕಾಗಿರುವಂಥ ಪ್ರಚಲಿತ ಘಟನೆಗಳ ಕಂಪ್ಲೀಟ್ ಆದಂಥ ವಿಡಿಯೋ ಕೂಡ ಇದಾಗಿರುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋನ ನೋಡ್ತಾ ಇದ್ರೆ ಈ ಒಂದು ವಿಡಿಯೋಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.